ಹಲೋ ಎವ್ರಿವನ್. ನಮ್ಮ ಚಿಕ್ಕಪ್ಪನ ತಂಗಿದು ಮದುವೆ ಇತ್ತು. ಸೊ ನಾವೀಗ ರೆಡಿಯಾಗಿ ಎಲ್ಲರೂ ಮದುವೆಗೆ ಹೋಗ್ತಾಯಿದ್ದೀವಿ. ಕರೆಕ್ಟ್ ಟೈಮ್ಗೆ ಕರೆಂಟ್ ಹೊಂಟೋಯ್ತು. ಸೊ ಕತ್ಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ, ಅವರು ರೆಡಿಯಾಗಿರಲಿಲ್ಲ. ಅಷ್ಟು ಬೇಗ ಕರೆಂಟ್ ಹೊಂಟೋಯ್ತು. ಹೆಂಗಪ್ಪ ಇವಾಗ ರೆಡಿಯಾಗೋದಂತ ಯೋಚನೆ ಮಾಡ್ತಾ ಹಾಗೆ. ಸೊ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಜ್ಜಿ, ನಮ್ಮ ದೊಡ್ಡಪ್ಪ, ನಮ್ಮಮ್ಮ ಅವರೆಲ್ಲ ಮದುವೆಗೆ ಹೋಗ್ತಾಯಿದ್ರು. ಜಾಗ ಸಾಲಲ್ಲ ಅಂತ ಅವ್ರು ಆಟೋದಲ್ಲಿ ಹೋದರು. ನಾವು ಕಾರಲ್ಲಿ, ನಾನು, ಅಪ್ಪ, ನನ್ನ ತಮ್ಮ, ನನ್ನ ಹಸ್ಬೆಂಡ್, ನಾವು ಇಷ್ಟು ಜನ ಕಾರು, ಅವರೆಲ್ಲ ಆಟೋದಲ್ಲಿ ಹೋದರು. ಸೊ ಅವ್ರು ಹೋಗ್ತಾಯಿದ್ರು. ಅವ್ರಿಗೆ ಬಾಯ್ ಹೇಳೋಣ ಅಂತ ನಾನು ಸ್ಲಿಪ್ಪರ್ ಮೇಲಿಟ್ಟಿದ್ದೆ, ನಮ್ಮ ಜಿಮ್ಮಿ ಕಚ್ಬಿಡ್ತಾನೆ ಅಂತ. ಅದನ್ನ ಎತ್ಕೊಂಡು ಇವಾಗ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅಷ್ಟರಲ್ಲೇ ನಮ್ಮಮ್ಮ ಸಿಕ್ಕರು. ನಮ್ಮಮ್ಮ ಗ್ರೀನ್ ಸ್ಯಾರಿ ಉಟ್ಕೊಂಡಿದ್ರು, ರಾಮ ಗ್ರೀನ್ ಸ್ಯಾರಿ ಅದು. ಸೊ ಇದು ನಮ್ಮ ಅಜ್ಜಿ, ಅವರು ರೆಡಿಯಾಗಿದ್ದಾರೆ. ಕತ್ಲೆ ಏನು ಕಾಣಿಸ್ತಾ ಇಲ್ಲ. ಸೊ ನಮ್ಮದು ಟ್ರೈಪೋಡಲ್ಲಿ ಬರೋ ಲೈಟ್ ಇಷ್ಟೇ. ಸೊ ಸರಿಯಾಗಿ ಯಾರೂ ಕಾಣಿಸ್ತಾ ಇಲ್ಲ. ಇದು ದೊಡ್ಡಮ್ಮ, ಅಲ್ಲಿ ಮೇಲೆ ಕೂತಿರೋದು ದೊಡ್ಡಪ್ಪ. ಸೊ ಅವರು ಆಟೋದಲ್ಲಿ ಹೋದರು. ಅವರೆಲ್ಲ ಹೋದ ತಕ್ಷಣ ಕರೆಂಟ್ ಬಂತು. ಕರೆಂಟ್ ಬಂದಮೇಲೆ ನಾನು ನಮ್ಮಮ್ಮನ ಸ್ಯಾರಿ ಹುಟ್ಟಿರೋದಿದು. ಸೊ ನಿಮಗೆ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ನಮ್ಮಮ್ಮ ನನ್ನ ಮದುವೆಲಿ ಹುಟ್ಟಿದ್ರು. ಸೊ ಇದನ್ನು ನಾನು ಇವತ್ತು ಉಟ್ಕೊಂಡೆ. ನನಗೆ ಕಲರ್ ಇಷ್ಟ ಆಗಿತ್ತು, ಉಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಇವತ್ತು ಕಾಲ ಕೂಡ ಬಂತು ಸ್ಯಾರಿ ಉಟ್ಕೊಳ್ಳೋಕ್ಕೆ. ಆ್ಯಂಡ್ ನಮ್ಮ ಚಿಕ್ಕಪ್ಪನ ತಂಗಿ ನನಗೂ ಫ್ರೆಂಡು. ನಾನು ಅವಳು ಎಲ್ಲ ರಜಕ್ಕೆ ನಮ್ಮ ಚಿಕ್ಕಪ್ಪನ ಊರಿಗೆ ಹೋದಾಗ ಎಲ್ಲ ಸೇರಿ ರೀಲ್ಸ್ ಮಾಡ್ತಾಯಿದ್ವಿ ಒಟ್ಟಿಗೆ, ಹಾಗಾಗಿ ಫ್ರೆಂಡು. ಸೊ ಇವತ್ತು ಅವಳ ಮದುವೆ ಇದೆ. ಸೊ ಅವಳು ನನ್ನ ಮದುವೆಗೆ ಬಂದಿದ್ಲು. ಸೊ ಅದಕ್ಕೆ ನಾನು ಅವಳ ಮದುವೆಗೆ ಹೋಗ್ತಾಯಿದ್ದೀನಿ. ನಮ್ಮಪ್ಪ ಮತ್ತು ನನ್ನ ತಮ್ಮ ಇಬ್ಬರು ರೆಡಿ ಆಗ್ತಾಯಿದ್ರು. ನಮ್ಮಪ್ಪ ಹಾಕಿದ ಬಟ್ಟೆ ಚೆನ್ನಾಗಿಲ್ಲ ಅಂತ ಹೇಳಿದ್ದಕ್ಕೆ ಅವರು ಬಟ್ಟೆ ಚೇಂಜ್ ಮಾಡಿದ್ರು. ಸೊ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನಮ್ಮಪ್ಪಂಗೆ. ನಾವೆಲ್ಲ ಹೊರಟ್ವಿ. ಅದು ಕಲ್ಯಾಣ ಮಂಟಪ ತುಂಬಾ ದೂರ, 30 ಕಿಲೋಮೀಟರ್ಸ್ ಏನೋ ಇತ್ತು ನಮ್ಮ ಮನೆಯಿಂದ. ಗಿಫ್ಟ್ ಪ್ಯಾಕಿಂಗ್ಗೆ ಕೊಟ್ಟಿದ್ವಿ. ಸೊ ಅದನ್ನು ಇಸ್ಕೊಂಡು ನಾವು ಹೊರಟ್ವಿ. ನಮ್ಮ ಡ್ಯಾಡಿ ಜಾಸ್ತಿ ಯಾರ ಮದುವೆಗೂ ಬರೋದೇ ಇಲ್ಲ, ಅಟೆಂಡ್ ಮಾಡಲ್ಲ. ಏನೋ ನಮಗೆ ಇವತ್ತು ಆಶ್ಚರ್ಯ. ಇವತ್ತು ಬರ್ತಾ ಇದ್ದಾರೆ ನಮ್ಮಪ್ಪ, ಮದುವೆಗೆ ಬರ್ತಿದ್ದಾರೆ. ನಮ್ಗೆ ಆಶ್ಚರ್ಯ. ನಾವು ಯಾವಾಗಲೂ ನಾನು, ಮಮ್ಮ, ನನ್ನ ತಮ್ಮ 3 ಜನನೇ ಮದುವೆ ಅಟೆಂಡ್ ಮಾಡ್ತಾಯಿದ್ದು. ಎಲ್ಲರೂ ಕೇಳ್ತಾಯಿದ್ರು ನಿಮ್ಮಪ್ಪ ಎಲ್ಲಿ ಅಂತ. ನಮ್ಮಮ್ಮನ ನಿಮ್ಮ ಹಸ್ಬೆಂಡ್ ಯಾಕೆ ಬಂದಿಲ್ಲ ಅಂತ ಕೇಳ್ತಾಯಿದ್ರು. ಇವತ್ತು ನಮ್ಮಪ್ಪ ಬಂದುಬಿಟ್ಟಿದೆ, ಅದೇ ನಮಗೆ ಆಶ್ಚರ್ಯ. ನಮ್ಮ ಅಮ್ಮಂಗಂತೂ ಫುಲ್ ಶಾಕು. ಯಾವತ್ತೂ ಮದುವೆಗೆ ಬರ್ತಾವ್ರೆ ಇಲ್ವಲ್ಲ, ಏನು ಇವತ್ತು ಬರ್ತಾವ್ರೆ ಅಂತ ನಮ್ಮಪ್ಪನ ಕೇಳ್ತಾಯಿದ್ರು. ನೀವು ಮದುವೆಗೆ ಬರ್ತೀರಾ, ನೀವು ಮದುವೆಗೆ ಬರ್ತೀರಾ, ನೀವು ಮದುವೆಗೆ ಬರ್ತೀರಾ ಅಂತ ಕೇಳ್ತಾಯಿತ್ತು ನಮ್ಮಮ್ಮ. ತುಂಬಾ ದೂರ, ಎಷ್ಟು ಹೋಗಿದ್ರೂ ಸಿಗ್ತಾನೆ ಇರಲಿಲ್ಲ ನಮಗೆ ಕಲ್ಯಾಣ ಮಂಟಪ. ಅಷ್ಟು ದೂರ ಮಾಡಿಬಿಟ್ಟಿದ್ದಾರೆ. ಹಂಗೋ ಹಿಂಗೋ ಹೋದ್ವಿ, ಕಲ್ಯಾಣ ಮಂಟಪ ಬಂತು. ಇವ್ರು ನಮ್ಮ ಚಿಕ್ಕಪ್ಪ. ಸೊ ಇವಳು ಹನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನನ್ನ ಎಲ್ಲೋ ಹನಿನ ನೀವು ತುಂಬ ವ್ಲಾಗಲ್ಲಿ ನೋಡಿರ್ತೀರಾ. ಅವಳ ನನ್ನ ತಂಗಿ. ಊಟ ಮಾಡ್ಕೊಂಡು ಬಂದಮೇಲೆ ಇನ್ನೇನು ಟೈಮ್ ಆಯಿತು ಹೋಗೋಣ ಅಂತ ಇದ್ವಿ. ಅಷ್ಟರಲ್ಲಿ ಗಿಫ್ಟ್ ಮರೆತ್ಬಿಟ್ಟು ಬಂದಿದ್ವಿ ಕಾರಲ್ಲೇ. ಸೊ ನಾನು ನನ್ನ ಹಸ್ಬೆಂಡ್ ಹೋಗಿ ಗಿಫ್ಟ್ ವಾಪಸ್ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಹೋಗಿ ಗಿಫ್ಟ್ ತೊಗೊಂಡು ವಾಪಸ್ ಬಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ರು, ಅದನ್ನು ನೋಡ್ತಾ ಕೂತಿದ್ವಿ. Hey, I've seen this one. This is a classic. ಸೇಮ್ ಪುಟ್ಮಲಿ ಪಾಟು ನೋಡ್ದಂಗೆ ಆಯಿತು. ನೈಸ್ ಕಪಲ್, ಕ್ಯೂಟ್ ಕಪಲ್. ತುಂಬಾ ಚೆನ್ನಾಗಿತ್ತು ರಿಸೆಪ್ಷನ್. ನಾವು ಮಾರ್ನಿಂಗ್ ಹೋಗಲಿಲ್ಲ, ನೈಟೇ ಸಾಕು. ಮಾರ್ನಿಂಗ್ ಹೋಗೋಕ್ಕಾಗಲ್ಲ, ಬಿಸಿಲು ಅಂದ್ಬಿಟ್ಟು ನಾವು ನೈಟ್ ಹೋಗೋಣ ಅಂತ. ಇದು ನಮ್ಮ ಚಿಕ್ಕಮ್ಮ ಪಿಂಕ್ ಸ್ಯಾರಿಲಿ ಮಿಂಚ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅವ್ರಿಗೆ. ಇವರು ನಮ್ಮ ಅಕ್ಕ ಕಾವ್ಯ, ಭಾವ, ಅವರು ಅವಾಗ ತಾನೇ ಬಂದರು. ಸೊ ನಾವು ಅವರೆಲ್ಲರಿಗೂ ಮಾತಾಡಿಸ್ಕೊಂಡು
ಬಾಯ್ ಹೇಳಿ ನಾವು ವಾಪಸ್ ಹೊರಡ್ತಾ ಇದ್ದೀವಿ ಮನೆಗೆ. ಬಿಕಾಸ್ ಟೈಮ್ ಆಗಿತ್ತು, ಆವಾಗಲೇ 9:40 ಆಗಿತ್ತು, 9:40 or 9:50 ಆಗಿತ್ತು. ಸೊ ಲೇಟ್ ಆಗುತ್ತೆ, ಇಲ್ಲಿ ಹೊರಟ್ರೆ 9:50 ನಾವು ಮನೆಗೆ ತಲುಪೋದೆ 10:50 or 11 ಆಗುತ್ತೆ. ಅವ್ರು ಇಬ್ಬರು ಕಾಣಿಸ್ತಾನೆ ಇಲ್ಲ. ಅದಕ್ಕೆ ನೀನು ವೀಡಿಯೋ ಮಾಡು ಅಂತ ಕೊಟ್ಟರೆ ಅವನು ಬೇಡ ನೀನೇ ಮಾಡ್ಕೊಂಡು ಫೋನ್ ಇಟ್ಬಿಟ್ಟ. ಸೊ ಆಮೇಲೆ ಇವ್ರು ಇಸ್ಕೊಂಡು ಕಾರ್ ಹಿಡಿದ್ರು. ಸೊ ವೀಡಿಯೋ ಮಾಡೋಣ ಅಂತ. ಅದಾದಮೇಲೆ ಅವರಿಂದ ಮತ್ತೆ ನಾನೇ ಇಸ್ಕೊಂಡೆ. ಸ್ವಲ್ಪ ಹೊತ್ತು ವಾಕ್ ಮಾಡೋದ ಅಂದ್ಬಿಟ್ಟು ಆಚೆ ನಿಂತ್ಕೊಂಡು ಗಾಳಿ ತಗೋತಾ ಇದ್ವಿ. ಫುಲ್ ಸೆಕೆ ಆಗ್ತಾಯಿತ್ತು ಕಾರಲ್ಲಿ. ಸೊ ಸ್ವಲ್ಪ ದೂರ ಬಂದು ನಿಲ್ಲಿಸಿ ಈ ಥರ ವೀಡಿಯೋಸ್ ಮಾಡ್ತಾಯಿದ್ವಿ. ರೀಲ್ಸ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಅಲ್ಲೆಲ್ಲೂ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ, ಟೈಮ್ ಇರಲಿಲ್ಲ, ನಮಗೆ ವೀಡಿಯೋ ಇಟ್ಕೊಳ್ಳೋರು ಇರಲಿಲ್ಲ. ಅಪ್ಪ ನೀವಿಬ್ಬರು ಹಿಂದೆ ಕೂತ್ಕೊಳ್ಳಿ, ನಾನು ಗಾಡಿ ಓಡಿಸ್ತೀನಿ ಅಂತ ಹೇಳಿದ್ರು. ಸೊ ಅಪ್ಪಂಗೆ ಕಾರ್ ಡ್ರೈವ್ ಮಾಡೋಕ್ಕೆ ಅವ್ರಿಗೆ ಕೊಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಹಿಂದೆ ಕೂತ್ಕೊಂಡ್ವಿ. ಆ ಕಡೆಯಿಂದ ಮದುವೆ ಮನೆಯಿಂದನೇ ಬಸ್ ಮಾಡಿದರು. ಸೊ ಅದರಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಬರ್ತಾಯಿದ್ರು. ಸೊ ಅವರು ಬಸ್ ಅರ್ಧದಲ್ಲೇ ನಿಲ್ಲಿಸಿದ್ರು. ಸೊ ಅದಕ್ಕೆ ನಾವು ಇಳ್ಕೊಂಡು ಇವ್ರನ್ನೆಲ್ಲ ಫಸ್ಟ್ ಹೋಗಿ ಡ್ರಾಪ್ ಮಾಡಿ ಬನ್ನಿಪ್ಪ ಅಂತ ಹೇಳಿದ್ವಿ. ಅವ್ರನ್ನೆಲ್ಲ ಬಂದು ಡ್ರಾಪ್ ಮಾಡೋಕ್ಕೆ ಹೋದರು. ಆಮೇಲೆ ನಾನು ನನ್ನ ತಮ್ಮ ನನ್ನ ಹಸ್ಬೆಂಡ್ ಎಲ್ಲ ನಡ್ಕೊಂಡು ಹೋಗ್ತಾಯಿದ್ವಿ ದಾರೀಲಿ. ಆಮೇಲೆ ನನ್ನ ಮೈಂಡಲ್ಲಿ ಇನ್ನೊಂದು ಓಡ್ತಾಯಿತ್ತು, ಈ ಥರ ನೈಟಲ್ಲಿ ರೆಡ್ ಸ್ಯಾರಿ ಹಾಕ್ಕೊಂಡು ಈ ಥರ ಹೋಗ್ತಾಯಿದ್ದೀನಿ, ಯಾವುದಾದ್ರೂ ದೆವ್ವಾಗಿವ ಬಂದ್ಗಿನ್ಬಿಡುತ್ತೆ ಅಂತ ಭಯ ಆಗ್ತಾಯಿತ್ತು. ಭಯ ಆಗ್ಬಿಟ್ಟಿತ್ತು. ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ಕಲ್ಪನಾ ಫಿಲಮ್ ನೋಡ್ತಾ ರೆಡ್ ಮೇಲೆ ಇಂಟ್ರೆಸ್ಟೇ ಇರಲಿಲ್ಲ ನನಗೆ. ಬಿಕಾಸ್ ರೆಡ್ ಅಂದರೆ ದೆವ್ವ. ನಾಗವಲ್ಲಿ ಫಿಲಮ್ ನೋಡಿದ್ರೆ ಡ್ಯಾನ್ಸ್, ಭರತನಾಟ್ಯಂ ಡ್ಯಾನ್ಸ್ ಮಾಡಿದ್ರೆ ದೆವ್ವ ಬರುತ್ತೆ ಅಂತ ನಾನು ಚಿಕ್ಕದ್ರಲ್ಲಿ ಭರತನಾಟ್ಯಮ್ಗೆ ಸೇರ್ಕೊಳ್ಳಲಿಲ್ಲ. ಸೇಮ್ ಇದು ಹಾಗೆ ಆಯಿತು. ರೆಡ್ ಸ್ಯಾರಿ ನಾನು ಅವಾಗಿಂದ ಹುಟ್ಟೇ ಇರಲಿಲ್ಲ. ಸೊ ಈ ರೆಡ್ ಸ್ಯಾರಿ ಇಷ್ಟ ಆಯಿತು. ಆಮೇಲೆ ಇದು ದೇವ್ರ ಸ್ಯಾರಿ, ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ತೊಗೊಬಂದಿದ್ದು ಇದು ಸ್ಯಾರಿ. ಸೊ ಅದಕ್ಕೇ ಉಟ್ಕೊಂಡಿದ್ದು. ಫಸ್ಟ್ ಅಮ್ಮ ಹುಟ್ಟಿದ್ರು, ಅಮ್ಮಂಗೆ ಅಂತಲೇ ನಮ್ಮಪ್ಪ ತಂದಿದ್ರು. ಅದಾದ್ಮೇಲೆ ನನಗೆ ಸ್ಯಾರಿ ಇಷ್ಟ ಆಗಿತ್ತು ಅಂದ್ಬಿಟ್ಟು ನಾನು ಈ ಸ್ಯಾರಿ ಉಟ್ಕೊಂಡೆ. ಹಾಗೆ ಹೋಗ್ತಾ ಇದ್ದಂಗೆ ನಮ್ಮಪ್ಪ ಬಂದರು. ಅಪ್ಪ ಬಂದು ನಮ್ಮನ್ನ ಪಿಕ್ ಮಾಡಿದ್ರು. ನಾವು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಆಚೆ ಕೂತ್ಕೊಂಡಿದ್ವಿ. ಊಟ ಎಲ್ಲ ಆಗಿತ್ತಲ್ಲ, ಇನ್ನೇನು ಸೆಕೆ ಒಳಗಡೆ ಅಂದ್ಬಿಟ್ಟು ಆಚೆ ಇದ್ವಿ. ನನ್ನ ತಮ್ಮ ಅವನಿಗೆ 3 ಹೊತ್ತು ಇದೇ ಕೆಲಸ. ಸೊ ಇವರೆಲ್ಲ ಕೂತ್ಕೊಂಡಿದ್ರು ಆಚೆ, ನಾವು ಹಂಗೆ ಆಚೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಒಂದು 12 ಗಂಟೆ ತನಕ. ನನ್ನ ಹಸ್ಬೆಂಡು ಅಲ್ಲೇ ಆಚೆ ಫೋನ್ ನೋಡ್ತಾ ನಿಂತಿದ್ರು. ಸೊ ಅವ್ರನ್ನ ಬನ್ನಿ ಟೈಮ್ ಆಯ್ತು ಹೋಗೋದಾ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ಬಂದ್ವಿ. ಅವ್ರು ಆಲ್ರೆಡಿ ಮಲ್ಕೊಂಡ್ರು. ಸೊ ಇವಾಗ ನಾನು ಮಲ್ಕೋತೀನಿ. ಗುಡ್ ನೈಟ್ ಗಾಯ್ಸ್.